ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹತ್ಯೆಯಾಗಿ 13 ದಿವಸ ಆಯಿತು. ಇದರಿಂದ ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಆದ ಕಾರಣ ಈ ಒಂದು ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ಗಂಭೀರವಾಗಿ ಈಗಾಗಲೇ ಅವರ ಆಲೋಚನೆಗೆ ಬಂದು ಅವರು ಕೂಡ ಅನೇಕ ವೇದಿಕೆಗಳು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಸಾಕಷ್ಟು ವೇದಿಕೆಯಲ್ಲಿ ಈ ಒಂದು ಹತ್ಯೆ ಪ್ರಕರಣವನ್ನು ಖಂಡಿಸಿ ಮತ್ತು ನ್ಯಾಯ ಕೊಡಿಸುವಂಥ ಸಂಬಂಧ ಕೂಡ ಅವರು ಮಾತಾಡಿದ್ದಾರೆ. ಅದಕ್ಕೆ ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳಿಗೆ ಒಂದು ಮನವಿ ಅರ್ಪಿಸಕ್ಕೆ ಬಂದಿದ್ದೇವೆ. ಈ ಒಂದು ಪ್ರಕರಣವಾಗಿ ನಡೆತಕ್ಕಂಥ ಘೋರ ಹತ್ಯೆಯನ್ನು ಕೂಡ ಅವರು ಖಂಡಿಸಿದ್ದಾರೆ. ಮತ್ತು IPCಯಲ್ಲಿ ಒಂದು 20 ವರ್ಷ ಸಜಾ ಇದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಮತ್ತು ಅಮಿತ್ ಶಾ ಜಿ ಅವರಿಗೆ ವಿನಂತಿ ಮಾಡೋಕ್ಕೆ ಬಂದೀನಿ. ಇದು ಸಾರ್ವಜನಿಕ ಪ್ಲೇಸ್ನಲ್ಲಿ ನಡೆದಂಥ ಹತ್ಯೆ, ಅದು ಒಂದು ವಿದ್ಯಾರ್ಥಿ ಹತ್ಯೆ. ಈ ಹತ್ಯೆ ಇವತ್ತು ಇಷ್ಟಕ್ಕೆ ನೀವು 20 ವರ್ಷ ಅವರಿಗೆ ಜೀವಾದಿ ಮಾಡಿದರೆ ಮುಂದೂ ಕೂಡ ಮಾಡ್ತಕ್ಕಂಥ ವಿಕೃತ ಮನೋಭಾವನೆ ಕೂಡ ಹುಡ್ತೈತೆ ಈ ಯುವಕರಲ್ಲಿ. ಅದಕ್ಕೆ ಕಠಿಣವಾದ ಶಿಕ್ಷೆ ಆಗಬೇಕು, ಅವರಿಗೆ ಗಲ್ಲ ಆಗಬೇಕು ಅಂಥೇಳಿ ನಾನು ಬೇಡಿಕೆ ಇಡಕ್ಕೆ ಬಂದಿದ್ದೀನಿ. ಅದರ ಜೊತೆಗೆ ಒಂದು ಕಾಯ್ದೆ ಕೂಡ ತಾವು ಕೇಂದ್ರ ಸರ್ಕಾರ ಮಾಡಬೇಕು. ನಮ್ಮ ನ್ಯಾಯ ಹಿರೇಮಠ ಅನ್ನೋ ಹೆಸರಿನಿಂದ ಯಾವ ರೀತಿ ನಿರ್ಭಯ ಹತ್ಯೆ ಪ್ರಕರಣ ಆಯಿತು, ಅದೇ ಪ್ರಕಾರ ಇದನ್ನು ಕೂಡ ತಗೊಂಡು ನ್ಯಾಯ ಹಿರೇಮಠ ಅನ್ನುವ ಹೆಸರಿನಲ್ಲಿ ಕಾಯ್ದೆ ಮಾಡಿ 90 ದಿವಸಗಳಲ್ಲೇ ಇಲ್ಲ 120 ದಿವಸಗಳಲ್ಲಿ ಫಾಸ್ಟ್ಯಾಗ್ ಕೋರ್ಟಿಗೆ ಹಾಕಿ ಅವರು ಇಮಿಡಿಯೇಟ್ಲಿ ಅದನ್ನು 90 ಅಥವಾ 120 ದಿವಸಗಳಲ್ಲಿ ಇತ್ಯರ್ಥಾಗಿ ಅವರಿಗೆ ಗಲ್ಲಾಗಬೇಕು ಇಲ್ಲ ಎನ್ಕೌಂಟರ್ ಆಗಬೇಕು ಅನ್ನೋ ಸಿಸ್ಟಮ್ ತಾವು ಕೇಂದ್ರದಲ್ಲಿ ಅನೇಕ ರಾಜ್ಯಗಳು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಅದನ್ನು ಕೇಂದ್ರದಿಂದ ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ತಾವು ಆದೇಶ ಮಾಡಬೇಕಂತೇಳಿ ನಾನು ಕೇಂದ್ರ ಗೃಹ ಸಚಿವರಿಗೆ ವಿನಂತಿ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ನನ್ನ ಕುಟುಂಬದವರು ಮತ್ತು ನನ್ನ ಮಗ ಎಲ್ಲರೂ ಕೂಡ ನಾವು ಈಗ ಕೇಂದ್ರ ಸಚಿವರಿಗೆ ಗೃಹ ಸಚಿವರಿಗೆ ಒಂದು ಮನವಿ ಅರ್ಪಣೆ ಮಾಡೋಕ್ಕೆ ಬಂದಿದ್ದೀವಿ. ಅದೇ ಈ ರೀತಿ ಹತ್ಯೆ ಆಗಿದೆ ಮತ್ತು ಅನ್ಯಾಯವಾಗಿ ನಮ್ಮಿಂದ ಷಡ್ಯಂತ್ರ ಮಾಡಿದ್ದಾರೆ ಮತ್ತು ಯಾವ್ಯಾವ ದೇಶದಲ್ಲಿ ಇರ್ತಕ್ಕಂಥ ಕಾಯ್ದೆಗಳು ಕೂಡ ನಾವು ಅನ್ವಯಿಸಿರ್ತೀವಿ. ಇದರಾಗೆ IPC ಪ್ರಕಾರ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಹಾಕಿದ್ದೇವೆ. ಅದರಿಂದ ಕೆಲವೊಂದು ಅಂಶಗಳನ್ನು ಇದನ್ನು ಬದಲಾವಣೆ ಬೇಕಾಗಿದೆ. ಅದರ ಜೊತೆಗೆ ಇಂಥ ಒಂದು ಫಾಸ್ಟ್ರ್ಯಾಗ್ ಕೋರ್ಟ್ ತಗೊಂಡು ಬಂದಿದ್ರಿ ಮತ್ತು ಎಲ್ಲ ಪ್ರಕರಣ ಕೂಡ ಫಾಸ್ಟ್ರ್ಯಾಗ್ನಲ್ಲಿಟ್ಟು ಇಂಥ ಪ್ರಕರಣಗಳನ್ನು ಬೇಗನೆ ಇತ್ಯರ್ಥ ಮಾಡಿದರೆ ಸಾರ್ವಜನಿಕಲ್ಲಿ ಯಾರೂ ಕೂಡ ಇಂಥ ಕೃತ್ಯ ಎಗ್ಸಂಗಿಲ್ಲ, ಇನ್ನೊಮ್ಮೆ ಅಂಥ ಘಟನೆ ಮರುಕಳಿಸಂಗಿಲ್ಲ ಅಂಥೇಳಿ ನಾನು ಬೇಡಿಕೆಯನ್ನು ಇಡಲಿಕ್ಕೆ ಬಂದಿದ್ದೀನಿ. ನನ್ನೇ ಮಗಳಿಗೆ ಮುಕ್ತಾಯ ಆಗಬೇಕು, ಮತ್ತೆ ಸಾರ್ವಜನಿಕಲ್ಲಿ ಅಥವಾ ಬೇರೆ ಯುವತಿಯರಿಗೆ ಅಥವಾ ಮಹಿಳೆಯರಿಗೆ ಈ ರೀತಿ ಆಗಬಾರ್ದು ಅಂತೇಳಿ ನಾವು ನಮ್ಮ ಕುಟುಂಬದವರು ಮನವಿ ಸಲ್ಲಿಸಕ್ಕೆ ಬಂದಿದ್ದೇವೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನೆಗೆ ಶಾಂತನ ಹೇಳಿ ಮತ್ತು ನಮಗೂ ಕೂಡ ಫಾಸ್ಟ್ರ್ಯಾಗ್ ಕೋರ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಮತ್ತು CIB ಕೂಡ ಕೊಟ್ಟಿದ್ದಾರೆ CIDಗೆ. ಮತ್ತು ತಾವು ಅದನ್ನೂ ಒಂದು ಕೂಡ ಈಗಾಗಲೇ ರಾಜ್ಯದವರು ಮಾಡ್ತಾಯಿದ್ದಾರೆ. ತಾವು ಸ್ವಲ್ಪ ಅದಕ್ಕೆ ಕೈ ಜೋಡಿಸಿ ಯಾವುದೂ ನಿಷ್ಪಕ್ಷದಿಂದ ಆ ತನಿಖೆ ಆಗಲಿ ಅಂತ ಬೇಡಿಕೆ ಇಡೋಕ್ಕೆ ಇಚ್ಛಪಡಕ್ಕೆ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.